ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು 6 ಗಂಟೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಕೊಡ್ತಾರೆ ಅಂತ ಹೇಳಿದ್ದೆ. ಕೊಟ್ಟಿದ್ದಾರೆ. ಇವಾಗ ಒಂದಂತೂ ನಿಜ ಆಗಿದೆ, ಒಂದು ಯಾಕರು ಹಿಂಗೆ ಅಂತ ಅನ್ನಿಸ್ತಾ ಇದೆ. KL ರಾಹುಲ್ನ ಕ್ಯಾಪ್ಟನ್ ಆಗಿ ನೋಡಿ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡ್ಬಿಟ್ಟು ನೋಡಿ ನೀವು. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಪೋಸ್ಟ್ ಮಾಡಿರುವಂಥದ್ದು ಜಮೀಮಾ ರೋಡ್ರಿಕ್ಸ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದನ್ನೇ ಹೇಳಿದ್ದೆ ಬೆಳಗ್ಗೆ, ಜಮೀಮಾ ರೋಡ್ರಿಕ್ಸ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ತಾರೆ ಅಂತ. ಸೊ ಅಪ್ಕಮಿಂಗ್ ಇದೆ, ಇದು ಲೋಡಿಂಗ್ ಇದೆ. ಇವತ್ತು 6 ಗಂಟೆಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಬರುತ್ತೆ ಅಂತ. ಜೊತೆಗೆ ನಾನು ಇದು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ, KL ರಾಹುಲ್ ಕೂಡ ಕ್ಯಾಪ್ಟನ್ಸಿಗೆ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ KL ರಾಹುಲ್ ಡಿಕ್ಲೇರ್ ಮಾಡಿಲ್ಲ. ಇವರು ಬರೀ ಜಮೀಮಾ ರೋಡ್ರಿಕ್ಸ್ ಅವ್ರನ್ನ ಮಾತ್ರ ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ, ಅನೌನ್ಸ್ ಮಾಡಿದರೆ. ಅಥವಾ KL ರಾಹುಲ್ ಅವರು ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಕೊಡ್ತಾರಾ ಗೊತ್ತಿಲ್ಲ ನಮಗೆ ಏನಾಗ್ತಿದೆ ಅಂತ. ಯಾಕಂದರೆ ಇನ್ನೇನು WPL ಬರೋದ್ರಲ್ಲಿದೆ. ಸೊ ಅದಕ್ಕೋಸ್ಕರ ಬೇಗ ಡಿಕ್ಲೇರ್ ಮಾಡಿದಾರ ಅಥವಾ ಅಕ್ಷರ್ ಪಟೇಲ್ ಅವರ ಲೀಡ್ ಮಾಡ್ತಾರ. ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಕನ್ಫ್ಯೂಷನ್ ಏನಿಲ್ಲ, ಕ್ಲಾರಿಟಿನೇ ಇರೋ. KL ರಾಹುಲ್ ಕ್ಯಾಪ್ಟನ್ಸಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿ, ಎಲ್ಲ KL ರಾಹುಲ್ ಎಲ್ಲಿಗುರು, KL ರಾಹುಲ್ ಅನೌನ್ಸ್ ಮಾಡಿ, KL ರಾಹುಲ್ ಕ್ಯಾಪ್ಟನ್ ಹಂಗೆ ಹಿಂಗೆ ಅಂತೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಬರೀ ಬಾಯ್ ಬಡ್ಕೊಂತಾರಲ್ಲ ಫ್ಯಾನ್ಸ್ಗಳು ಹೋಗ್ಬಿಟ್ಟು. ಸೊ ಹಂಗೇನೇ ಪೋಟ್ರೆ ಆಗಿದ್ದು ನಿನ್ನೆಯಿಂದ. KL ರಾಹುಲ್ಗೆ ಜಮೀಮಾ ರೋಡ್ರಿಕ್ಸ್ಗೆ ಇಬ್ಬರಿಗೂ ಕೂಡ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತ. ಜಮೀಮಾ ರೋಡ್ರಿಕ್ಸಿಗೆ ಮಾತ್ರ ಕೊಟ್ಟವ್ರೆ, ಗೊತ್ತಿಲ್ಲ, ಇನ್ನೂ ವೆಯ್ಟ್ ಮಾಡೋಣ. IPL 3 ತಿಂಗಳಿರೋದೆ, ಬರೋದು ಇನ್ನೂ ಬೇಜಾನ್ ಟೈಮ್ ಇದೆ. ಇವಾಗ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಿರೋಂಥದ್ದು WPL. ಕಾದ್ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಅಪ್ಡೇಟ್ ನಂಬರ್ 2, ಆಸ್ಟ್ರೇಲಿಯಾದ ಯಂಗ್ಸ್ಟರ್ ಕೂಪರ್ ಕೌನ್ಲಾಯ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ. ಪಂಜಾಬ್ ಕಿಂಗ್ಸ್ಗೆ ರೀಸೆಂಟಾಗಿ ಬಂದ್ರಲ್ಲ, ಆಪ್ಷನಲ್ಲಿ ತೊಗೊಂಡ್ರಲ್ಲ, ಜಾಶ್ ಇಂಗ್ಲೀಷ್ನ ಉಗಿದಾಟ್ಬಿಟ್ಟು ಇವ್ರನ್ನ ತಗೊಂಡ್ರಲ್ಲ. ಸಖತ್ ಫಾರ್ಮಲ್ಲಿ ಬೇರೆ ಕಾಣಿಸ್ಕೊಂತವ್ರೆ ಬಿಗ್ ಬ್ಯಾಶ್ ಲೀಗಲ್ಲಿ. ಸೊ ಇವ್ರು ಕೊಟ್ಟಿರುವಂಥ ಉತ್ತರ ಇದು. ಶ್ರೇಯಸ್ ಅಯ್ಯರ್ ಬಗ್ಗೆ ಇವರ ಅಭಿಪ್ರಾಯನ ಹೇಳಿದ್ದಾರೆ. ನಾನು ಇಂಡಿಯಾ ವಿರುದ್ಧ ಆಡಬೇಕಾದ್ರೆ, ಆಸ್ಟ್ರೇಲಿಯಾ ಹೇಗೆ ಆಡ್ತಾ ಇರಬೇಕಾದ್ರೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ನನಗೆ ಏನೋ ಅವ್ರ ಹತ್ರ ಏನೋ ಸ್ಪೆಷಲ್ ಆಗಿದೆ ಅಂತ ಅನ್ನಿಸ್ತು. ಅವ್ರ ಈ ಥರ ಟೂರ್ನಮೆಂಟ್ಗಳಲ್ಲಿ ಫೈನಲ್ಸಿಗೆ ಬರೋದು ನೋಡ್ತು ಅಂದರೆ, ಟ್ರಾಫಿಗಳನ್ನ ಗೆಲ್ಲೋದು ನೋಡ್ತು ಅಂದರೆ, ದೊಡ್ಡ ದೊಡ್ಡ ಲೀಗ್ಗಳಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸೋದು ನೋಡ್ತು ಅಂತಂದರೆ ಏನೋ ಸಮಥಿಂಗ್ ಸ್ಪೆಷಲ್ ಅಂತ ಅನಿಸುತ್ತೆ. ಜೊತೆಗೆ ಅವರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ನು ಕೂಡ ಕ್ರೇಜಿಯಾಗೇ ಇದೆ. ಸೊ ನಾನು ಆದಷ್ಟು ಬೇಗ ಹೋಗ್ಬಿಟ್ಟು ಅವ್ರ ಹತ್ರ ಕಲಿಯೋದು ಸಿಕ್ಕಾಪಟ್ಟೆ ಇದೆ ಅವ್ರನ್ನ ನೋಡ್ತು ಅಂತಂದರೆ ಅಂತ ಶ್ರೇಯಸ್ ಅಯ್ಯರ್ನ ಒಂಥರ ಐಡಿಯೋಲೈಜೈಸ್ ಮಾಡ್ತಾವ್ರೆ. ಇಲ್ಲಾಗರು ಶ್ರೇಯಸ್ ಅಯ್ಯರ್ ನಾನು ಕಲ್ತ್ಕೊಬೇಕು ಅಂತ. ನೋಡೋಣ, ಇದೆ ಬಕೆಟ್ ಹಿಡಿತಾವ್ರೆ ಗುರು ಅಂತ ಹೇಳ್ಬಿಡಿ. ಆಮೇಲೆ ಏನೋ ಪಾಪ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ, ಖುಷಿ ಪಡಬೇಕು ಗುರು ಇಂಡಿಯನ್ ಪ್ಲೇಯರ್ಸ್ ಮೇಲೆ. ಅಪ್ಡೇಟ್ ನಂಬರ್ 3, LSG ಅವರು ಇನಿಷಿಯೇಟಿವ್ನ ತಗೊಂಡವ್ರೆ. ಅದು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಈ ವರ್ಷ, ಬಟ್ ಇನಿಷಿಯೇಟಿವ್ ಅಂತ ತಗೊಂಡವ್ರೆ. ಏನಾರು ಒಂದು ಮಾಡಬೇಕು ಅಂತ. ಅವರ ಬೌಲರ್ಸ್ಗಳೇನಿದ್ದಾರೆ, ಆವೇಶ್ ಖಾನು, ಮೊಹಸಿನ್ ಖಾನು, ಜೊತೆಗೆ ಅಂಥ ಖಾನು ಇಂಥ ಖಾನು, ಆಮೇಲೆ ನಮನ್ ತಿವಾರಿ. ಸೊ ಇನ್ನು ಅದರ್ ಪ್ಲೇಯರ್ಸ್ಗಳೇನೋ ಏನಿದ್ದಾರೆ ಅವ್ರ ಬೌಲರ್ಸ್ಗಳನ್ನ ಕಳಿಸ್ಬೇಕಂತ ಅನ್ಕೊಂಡಿದ್ರಂತೆ. ಎಲ್ಲಿಗೆ? ಡುಬಾನ್ ಸೂಪರ್ ಜೈಂಟ್ಸ್ ಹತ್ರ ಕಳಿಸ್ಬೇಕಂತ ಅನ್ಕೊಂಡ್ರಂತೆ. SI20 ಏನು ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರಂತೆ. ಏನು ಮಾಡ್ತಾರೋ ಏನು ಕತೆನೋ ಗೊತ್ತಿಲ್ಲ. ಅದು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೋ, ಅದು ಏನು ಮಾಡ್ಕೊಂಬತ್ತಾರೋ, ಅಪ್ ಸ್ಕಿಲ್ ಮಾಡ್ಕೊಂಬತ್ತಾರೋ, ಡೌನ್ ಸ್ಕಿಲ್ ಮಾಡ್ಕೊಂಬತ್ತಾರೋ ಗೊತ್ತಿಲ್ಲ. ಸೊ ಒಂದು ಪಾಸಿಟಿವ್ ಏನು ಅಂತಂದರೆ, ಒಟ್ಟಲ್ಲಿ ಏನಾರು ಒಂದು ಮಾಡ್ತಾವ್ರೆ ಅನ್ನೋದು ಒಂದು ಪಾಸಿಟಿವ್ ಅಷ್ಟೇನೆ. ಒಟ್ಟಲ್ಲಿ ಎಲ್ಲರಿಗಿನ ಮುಂಚೆನೇ ಒಂದು ಇನಿಷಿಯೇಟಿವ್ನ ತಗೊಂಡ್ರಲ್ಲ, ಇಲ್ಲ ಪ್ರಾಕ್ಟೀಸ್ ಮಾಡಬೇಕು, ಇವ್ರನ್ನ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಏನಾರು ಒಂದು ಅಪ್ ಸ್ಕಿಲ್ ಮಾಡಿಸ್ಬಿಟ್ಟು ಕರ್ಕೊಂಬರ್ಬೇಕು ಇಲ್ಲಿಗೆ ಅಂತ. ನೋಡೋಣ ಅದು ಏನಾಗುತ್ತೆ ಅಂತ. ಅಲ್ಲೇನಾದ್ರು ಮಾಡಿರೋದು ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತಾ, ಅಥವಾ ಎಂದಿನಂತೆ ಇವರ ಬೌಲಿಂಗ್ ಲೈನಪ್ ಏನಿದೆ, ಬೌಲಿಂಗ್ ಅಟ್ಯಾಕ್ ಏನಿದೆ, ಅದು ತೊಂದರೆಲೇ ಇರುತ್ತಾ ಅಂತ. ಸೊ ಅಂಥ ಮಟ್ಟಿಗೆ ಏನು ಹೆವಿ ಇರೋವಂಥ ಬೌಲಿಂಗ್ ಅಟ್ಯಾಕ್ ಏನಿಲ್ಲ LSG ಅವ್ರದ್ದು. ಸೊ ಅದಕ್ಕೋಸ್ಕರ ಏನೋ ಅಪ್ ಸ್ಕಿಲ್ ಮಾಡಬೇಕು ಅನ್ನೋ ಥರ ನೋಡ್ತಾ ಇದ್ದಾರೆ ನಂತರ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 4, 37 ವರ್ಷದ ನಮ್ಮ ಕನ್ನಡ ಕಮೆಂಟೇಟರ್ ಆಗ್ಬಿಟ್ಟವ್ರು. ಇವಾಗ ಫುಲ್ ಟೈಮ್ ಕಮೆಂಟ್ರಿಗೆ ಬಂದ್ಬಿಟ್ರು ಅಂತ ಕಾಣಿಸುತ್ತೆ. ಕೃಷ್ಣಪ್ಪ ಗೌತಮ್ ಅವರು. ಒಂಥರ ಏಜ್ ಆಗಿದೆ ಅಂತಲೇ ಫೀಲ್ ಆಗ್ತಿರಲ್ಲ ಗುರು ನಮಗೆ ಕೃಷ್ಣಪ್ಪ ಗೌತಮ್ಗೆ. ನಾನು ಸರ್ಚ್ ಮಾಡಿದೆ ಎಷ್ಟು ಅಂತ ಗೂಗಲಲ್ಲಿ, ಆಮೇಲೆ ಗೊತ್ತಾಗ್ತೈತೆ ಕೃಷ್ಣಪ್ಪ ಗೌತಮ್ 37 ವರ್ಷ ಅಂತ. ನಾನು ನಿಜವಾಗ್ಲೂ ಹೆಂಗವ್ರೆ ಅಂತ ಅನ್ಕೊಂಡಿದ್ದೆ ಇನ್ನು ಕೃಷ್ಣಪ್ಪ ಗೌತಮು. ನಾನೇನೋ ಒಂದು 30-35 KL ರಾಹುಲ್ ಅವರು ಏಜ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, KL ರಾಹುಲ್ಗಿಂತ ದೊಡ್ಡವರು. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ವಿರಾಟ್ ಕೊಹ್ಲಿ ಅವ್ರ ಏಜು ಕೃಷ್ಣಪ್ಪ ಗೌತಮ್ಗೆ. 37 ವರ್ಷದಲ್ಲೇ ಇವರು ಇವಾಗ ರಿಟೈರ್ಮೆಂಟ್ನ ಕಾಂಪಿಟೇಟಿವ್ ಕ್ರಿಕೆಟ್ಗೆ ಕೊಟ್ಟಿದ್ದಾರೆ. ಸೊ ಇನ್ನೇನು ಆಡೋಲ್ಲಪ್ಪ, ಇಂಟರ್ನ್ಯಾಷನಲ್ ಆಡಿದ್ರು, IPL ಆಡಿದ್ರು, ಕರ್ನಾಟಕಗೂ ಆಡಿದ್ರು, ಎಲ್ಲ ಸ್ಟ್ಯಾಂಡರ್ಡ್ಸಲ್ಲೂ ಕೂಡ ಆಡಿದ್ರು. ಸೊ ಆಸೆ ಎಲ್ಲ ತೀರಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕಾಮೆಂಟ್ರಿ ಫೀಲ್ಡ್ಗೂ ಕೂಡ ಬಂದವರೆ. ಇವಾಗ 2.0 ಸ್ಟಾರ್ಟ್ ಮಾಡ್ಕೊಂಡವ್ರೆ ಕೃಷ್ಣಪ್ಪ ಗೌತಮ್. ಅಪ್ಡೇಟ್ ನಂಬರ್ 5, ವುಮೆನ್ಸ್ ಕ್ರಿಕೆಟ್ನ ಬೆಳೆಸಬೇಕು ಅಂತ BCCI ಒಂದು ನಿರ್ಧಾರಕ್ಕೆ ಬಂದು ಇವಾಗ ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳೆಲ್ಲ ಏನಿದ್ದಾರೆ, ಸೊ ಅವರ ಒಂದು ಸ್ಯಾಲ್ರಿನ ಕ್ಯಾಪ್ನ ಇವಾಗ ಇನ್ಕ್ರೀಸ್ ಮಾಡಿದೆ. ಅವ್ರೇನಾದರೂ 1 ಡೇ ಗೇಮ್ನ ಆಡ್ತಾರೆ ಅಂತ ಅಂದರೆ, ಜೊತೆಗೆ ಮಲ್ಟಿಪಲ್ ಡೇಸ್ನ ಗೇಮ್ ಆಡ್ತಾರೆ ಅಂದರೆ, ಆ ಟೆಸ್ಟ್ ಫಾರ್ಮೆಟ್ ಥರ ಗೇಮ್ನವರು ಆಡ್ತಾರೆ ಅಂತಂದರೆ, ಫಸ್ಟ್ ಕ್ಲಾಸ್ ಕ್ರಿಕೆಟು ಜೊತೆಗೆ ಲಿಸ್ಟೇ ಫಾರ್ಮೆಟ್ನವರು ಆಡ್ತಾರೆ ಅಂತಂದರೆ ಅವರಿಗೆ ದಿನಕ್ಕೆ 50,000 ಕೊಡೋ ಥರ. ಜೊತೆಗೆ T20 ಕ್ರಿಕೆಟ್ ಆಡ್ತಾರೆ ಅಂತಂದರೆ ಒಂದು ದಿನಕ್ಕೆ 25,000 ಕೊಡೋ ಥರ ಮಾಡಿದೆ. ಜೂನಿಯರ್ ಕ್ರಿಕೆಟ್ ಅಂತ ಬಂದಾಗ 1 ಡೇ ಗೇಮ್ಗೆ 25,000 ಆ್ಯಂಡ್ T20 ಗೇಮ್ ಜೂನಿಯರ್ ಕ್ರಿಕೆಟಲ್ಲಿ 12,500 ರೂಪಾಯಿನ ಒಂಥರ ಅರ್ಧಕ್ಕರ್ಧ. ಜೂನಿಯರ್ ಕ್ರಿಕೆಟಿಗೆ ಅರ್ಧಕ್ಕರ್ಧ. ಸೀನಿಯರ್ ಕ್ರಿಕೆಟ್ ಅಂತ ಬಂದಾಗ ಫುಲ್ಲು 50,000 ಜೊತೆಗೆ 25,000 ಕೊಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಸೊ ಇದು ಒಂದು ಒಳ್ಳೆ ಇನಿಷಿಯೇಟಿವು ವುಮೆನ್ಸ್ ಕ್ರಿಕೆಟ್ನ ಡೆವಲಪ್ ಮಾಡೋದ್ರಲ್ಲಿ.
ವೆಲ್ ಗುಡ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟ ಆಗಿರೋಪ್ಪ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಟ್ಟರು ಸಿಂಹ.